Hello students, welcome to my e-learning class. Myself Professor R.S. Udpudi from BLDS College Amkandi. In this video I am solving problem on reconciliation statement in costing methods and techniques. It is 2017 question paper of Rani Chennamma University on reconciliation statement for 15 marks. Section C 15 marks. Let us go through the problem. The profit as disclosed by cost accountants of the Excel Tools Company Limited was rupees 1 lakh for the year ending 31st/3/2016. Excel Tools Company Limited ದವರು ಕಾಸ್ಟ್ ಅಕೌಂಟಿಂಗ್ ಪ್ರಕಾರ 1 lakh ರೂಪಿ ಪ್ರಾಫಿಟನ್ನು ತೋರಿಸಿದ್ದಾರೆ. Okay, a scrutiny of cost and financial accounts reveals the following. Reconcile ಮಾಡಕ್ಕೆ ಕಾಸ್ಟ್ ಅಕೌಂಟಿಂಗ್ ಬುಕ್ಸನ್ನು ಚೆಕ್ ಮಾಡಿದಾರ, ಫೈನಾನ್ಷಿಯಲ್ ಅಕೌಂಟ್ ಬುಕ್ಸ್ನು ಚೆಕ್ ಮಾಡಿದಾರ. ಅದಕ್ಕೆ ಈ ಕೆಳಗಿನ ಫಾರ್ ದ ಡಿಸ್ಅಗ್ರಿಮೆಂಟ್ ಆಫ್ ದ ಪ್ರಾಫಿಟ್ ಇನ್ ಬೋತ್ ದ ಸೆಟ್ಸ್, ದಟ್ ಈಸ್ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್, ದ ಫಾಲೋವಿಂಗ್ ಪಾಯಿಂಟ್ಸ್ ಹ್ಯಾವ್ ಬಿನ್ ರಿವೀಲ್ಡ್. ಇವೇನು ಅದಾವಲ್ಲ ಪಾಯಿಂಟ್ಸ್ ಅಂದ್ರೆ ಡಿಸ್ಅಗ್ರಿಮೆಂಟ್ಗೆ ರೀಸನ್ಸ್ ಏನದಾವ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರಲ್ಲಿ. ಓಕೆ, ಫಸ್ಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ದ ಫೈನಾನ್ಷಿಯಲ್ ಅಕೌಂಟ್ 30,000. ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜ್ ಐತಿದು. ಸೊ ಓನ್ಲಿ ಇಟ್ ಈಸ್ ರಿಟರ್ನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್. ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ P&L ಅಕೌಂಟ್ದಾಗ ಅಷ್ಟೇ ಇದನ್ನು ಚಾರ್ಜ್ ಮಾಡಿರ್ತೀರಿ, ಡೆಬಿಟ್ ಹಾಕಿರ್ತೀರಿ. ಕಾಸ್ಟಿಂಗ್ದೊಳಗೆ ಹಾಕಿರೋದಿಲ್ಲ. ಅದಕ್ಕೆ ಕಾಸ್ಟಿಂಗ್ ಪ್ರಾಫಿಟ್ ಹೆಚ್ಚು ತೋರಿಸಿರ್ತೈತಿ. ನೀವೇನು ಮಾಡಬೇಕು, ಇದನ್ನು ಅಮೌಂಟೀಗ ಡಿಡಕ್ಟ್ ಮಾಡಬೇಕು. ಏನು ಮಾಡಬೇಕು, ಇದನ್ನು ಡಿಡಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಹೇಳ್ಯಾರ. ಶೇರ್ ಟ್ರಾನ್ಸ್ಫರ್ ಫೀ ಕ್ರೆಡಿಟ್ ಮಾಡ್ಯಾರ ಎಲ್ಲೇ ಫೈನಾನ್ಷಿಯಲ್ ಅಕೌಂಟ್. ದ್ಯಾಟ್ ಮೀನ್ಸ್ ಇಟ್ ಈಸ್ ಇನ್ಕಮ್ which is written only in financial accounting, not in cost account. ಇನ್ಕಮ್ ಬಂದತಿ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಬರ್ದಾರ, ಕಾಸ್ಟ್ ಅಕೌಂಟಿಂಗ್ದೊಳಗೆ ಬರ್ದಿಲ್ಲ. ಸೊ ಇದನ್ನು ನೀವು ಬರಿಬೇಕು ಅಂದರೆ ಆ್ಯಡ್ ಮಾಡಬೇಕು ಕಾಸ್ಟಿಂಗ್ ಪ್ರಾಫಿಟ್ಗೆ. ಓಕೆ, ಇದನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡಿಲ್ಲ, ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಅಷ್ಟೇ ಆ್ಯಡ್ ಮಾಡಿದ್ದಾರೆ ಇದನ್ನು. ಓಕೆ, ಇಲ್ಲೇ ಆ್ಯಡ್ ಮಾಡಬೇಕು. ಎಲ್ಲೇ ಕಾಸ್ಟಿಂಗ್ ಪ್ರಾಫಿಟ್, ಇದೇನು ಕಾಸ್ಟಿಂಗ್ ಪ್ರಾಫಿಟ್ ಕೊಟ್ಟಾರಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು. Company's provision for doubtful debt 10,000. Provisions are given only or charged only in financial accounting. ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಅಷ್ಟೇ ಪ್ರೊವಿಷನ್ ಕೊಡ್ತೇವೆ ನಾವು, ಕಾಸ್ಟಿಂಗ್ದೊಳಗೆ ಪ್ರೊವಿಷನ್ಸ್ ಕೊಡೋಂಗಿಲ್ಲ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ನೀವು ಇದನ್ನು ಚಾರ್ಜ್ ಮಾಡಿರಿ, ಇಲ್ಲಿ ಮಾಡಿಲ್ಲ ಅಂತಂದಮೇಲೆ ಇಲ್ಲೇನು ಮಾಡಬೇಕೀಗ, ಡಿಡಕ್ಟ್ ಮಾಡಬೇಕು. ಓಕೆ, ಪ್ರೊವಿಷನ್ನ ಇಲ್ಲಿ ಕೊಟ್ಟಿಲ್ಲ ಅಂದಮೇಲೆ ಈಗ ಕೊಡ್ಬೇಕು ನಾವು. ಅದಕ್ಕೆ ಕಾಸ್ಟಿಂಗದ ಪ್ರಾಫಿಟ್ದೊಳಗೆ ಇದನ್ನು ಡಿಡಕ್ಟ್ ಮಾಡಬೇಕು. ಓಕೆ, ಓವರ್ ಹೆಡ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ ಈಸ್ 17,000. ಓವರ್ ಹೆಡ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ 14,000. ಎಲ್ಲಿ ಹೆಚ್ಚೈತಿ ಈಗ, ಕಾಸ್ಟ್ ಅಕೌಂಟ್ದೊಳಗೆ ಹೆಚ್ಚೈತೋ ಇನ್ನು ಫೈನಾನ್ಷಿಯಲ್ ಅಕೌಂಟ್ದೊಳಗೆ ಹೆಚ್ಚೈತೆ? ಕಾಸ್ಟ್ ಅಕೌಂಟಿಂಗ್ದೊಳಗೆ ಹೆಚ್ಚೈತಿ. ದ್ಯಾಟ್ ಮೀನ್ಸ್ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ಸ್ ಅಂತ ಹೇಳಿ ಹೇಳ್ತೇವೆ ನಾವು. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಶುಡ್ ಬಿ ಆ್ಯಡೆಡ್ ಟು ದ ಕಾಸ್ಟಿಂಗ್ ಪ್ರಾಫಿಟ್. ಕಾಸ್ಟಿಂಗ್ ಪ್ರಾಫಿಟ್ದೊಳಗೆ ಇದನ್ನು ಆ್ಯಡ್ ಮಾಡಬೇಕು ನಾವು. ಓಕೆ, ಇದನ್ನು ಆ್ಯಡ್ ಮಾಡಬೇಕು. ಎಷ್ಟು? 17,000ದೊಳಗೆ 14,000. ಯಾಕಂದರೆ ಇವು ನೆಟ್ ಅಮೌಂಟ್ ಅದಾವೆ, ಡಿಫ್ರೆನ್ಸ್ ಕೊಟ್ಟಿಲ್ಲ ಅವರಲ್ಲೇ, ನಾವು ಡಿಫ್ರೆನ್ಸ್ ತೊಗೋಬೇಕೈತಿ. 17,000ದೊಳಗೆ 14,000 ಲೆಸ್ ಮಾಡಿ 3,000 ಅಷ್ಟು ಆ್ಯಡ್ ಮಾಡ್ತೇವೆ. ಸೊ ನೆಕ್ಸ್ಟ್ ಈಸ್ ಡೈರೆಕ್ಟರ್ಸ್ ಫೀ ಶೋನ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಪ್ಯೂರ್ ಫೈನಾನ್ಷಿಯಲ್ ಚಾರ್ಜ್ ಐತಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಕೊಟ್ಟದಿರ್ತೈತಿ, ಇಲ್ಲಿ ಕೊಟ್ಟಿರಂಗಿಲ್ಲ, ಕಾಸ್ಟಿಂಗ್ದೊಳಗೆ ಡಿಡಕ್ಟ್ ಮಾಡಿರಂಗಿಲ್ಲ. ಸೊ ಈಗ ಡಿಡಕ್ಟ್ ಮಾಡಬೇಕು. ಓಕೆ, ಡೆಪ್ರಿಷಿಯೇಷನ್ ಚಾರ್ಜ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಅಷ್ಟು ಡೆಪ್ರಿಷಿಯೇಷನ್ ಚಾರ್ಜ್ ಆಗೈತಿ, ಡಿಡಕ್ಟ್ ಮಾಡಿದ್ದಾರೆ. ಕಾಸ್ಟಿಂಗ್ದೊಳಗೆ ಡಿಡಕ್ಟ್ ಮಾಡಿಲ್ಲ. ಸೊ ಈಗ ಡಿಡಕ್ಟ್ ಮಾಡಿರಿ ಡೆಪ್ರಿಷಿಯೇಷನ್ನ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ 10,375. ಯಾವಾಗ ಹಿಂಗೆ ಕೊಟ್ಟಾರ ಅಂತಂದರೆ ಇನ್ನೂ ಒಂದು ಅಮೌಂಟ್ ಕೊಟ್ಟಿರ್ತಾರಲ್ಲೇ,
ಇದೊಂದು ಈಟ್ ಬಿಡ್ರಿ ಈಗ ಯಾಕಂದ್ರೆ ನಾವು ಕ್ಲೋಸಿಂಗ್ ಸ್ಟಾಕದ ಅಮೌಂಟ್ಸನ್ನು ನೋಡಿಬಿಡೋಣ ಒಮ್ಮೆ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ 9375 ಐತಿ, ಅಂದರೆ 1000 ಡಿಫ್ರೆನ್ಸ್ ಐತಿ. ಎಲ್ಲಿ ಹೆಚ್ಚು ಬರ್ದಾರ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ, ಎಲ್ಲಿ ಕಡಿಮೆ ಬರ್ದಾರ ಕಾಸ್ಟ್ ಅಕೌಂಟ್ದೊಳಗೆ. ಕಾಸ್ಟಿಂಗ್ದೊಳಗೆ ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ತೊಗೊಂಡಾರ ಅಂದ್ರೆ ಅಷ್ಟು ಪ್ರಮಾಣದೊಳಗೆ ಪ್ರಾಫಿಟ್ ಕಡಿಮೆ ತೋರಿಸಿರ್ತೈತಿ. ಪ್ರಾಫಿಟ್ ಕಡಿಮೆ ತೋರಿಸೈತಿ ಅಂದರೆ ಈಗ ನಾವು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ದೇರ್ ಫೋರ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಶುಡ್ ಬಿ ಆ್ಯಡೆಡ್ ಟು ದ ಕಾಸ್ಟಿಂಗ್ ಪ್ರಾಫಿಟ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ ಕಾಸ್ಟಿಂಗ್ ಪ್ರಾಫಿಟ್ಟಕ್ಕೆ. ಸೊ ಈ ನಡುವಿನ ಅಮೌಂಟ್ ಬಿಟ್ಟಿದ್ದೀವಲ್ಲ ಇದನ್ನು ಓದೋನು ಈಗ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಏನೈತಿ ಕಾಸ್ಟ್ ಅಕೌಂಟ್ದೊಳಗೆ ಆ್ಯಡ್ ಮಾಡಿಲ್ಲ ಅಂತ ಹೇಳ್ಯಾರ, ಫೈನಾನ್ಷಿಯಲ್ದೊಳಗೆ ಆ್ಯಡ್ ಮಾಡಿರಿ ಅಂತ ಹೇಳ್ಯಾರ. ಪ್ರಾಫಿಟಲ್ಲಿ ಆ್ಯಡ್ ಮಾಡಿರಿ, ಇನ್ಕಮ್ ಬಂದೈತಿ ಆ್ಯಡ್ ಮಾಡಿರಿ, ಇಲ್ಲಿ ಕಾಸ್ಟಿಂಗ್ದೊಳಗೆ ಮಾಡಿಲ್ಲ ಅಂತ ಹೇಳ್ಯಾರ. ಸೊ ಈಗ ಆ್ಯಡ್ ಮಾಡಿರಿ, ಓಕೆ. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಇನ್ ಫೈನಾನ್ಷಿಯಲ್ ಅಕೌಂಟ್ 4500 ಐತಿ. ಸೊ ಇಟ್ ಈಸ್ ಚಾರ್ಜ್ಡ್ ಓನ್ಲಿ ಟು ಫೈನಾನ್ಷಿಯಲ್ ಅಕೌಂಟ್, ದಟ್ ಈಸ್ ಡಿಡಕ್ಟೆಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್. ಕಾಸ್ಟಿಂಗ್ದೊಳಗೆ ಇದನ್ನು ಡಿಡಕ್ಟ್ ಮಾಡಿಲ್ಲ, ಸೊ ಕಾಸ್ಟಿಂಗ್ದೊಳಗೆ ಇದನ್ನು ಡಿಡಕ್ಟ್ ಮಾಡಿ ಗುಡ್ ವಿಲ್. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಆ್ಯಡ್ ಮಾಡಿರಿ, ಕಾಸ್ಟಿಂಗ್ದೊಳಗೆ ಮಾಡಿಲ್ಲ. ಸೊ ಈಗ 500 ಅದನ್ನು ಆ್ಯಡ್ ಮಾಡಿರಿ ಕಾಸ್ಟಿಂಗ್ ಪ್ರಾಫಿಟ್ಗೆ ಅಂತ ಹೇಳ್ಯಾರ. ಪ್ರಿಪೇರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆ್ಯಂಡ್ ಶೋ ದ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಹೇಳ್ಯಾರ. ಫೈನಾನ್ಷಿಯಲ್ ಅಕೌಂಟ್ ಪ್ರಕಾರ ಪ್ರಾಫಿಟ್ ಎಷ್ಟಾಗ್ತೈತಿ ಅದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ಯಾರ ಬೈ ಪ್ರಿಪೇರಿಂಗ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ಯಾರ. ದ್ಯಾಟ್ ಮೀನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಈ ಪ್ರಾಬ್ಲಮ್ ಒಳಗೆ ಕೊಟ್ಟಿಲ್ಲ, ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್. ಓಕೆ, ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್ ನಾವು. Reconciliation statement for Excel Tools Company Limited, particulars, amount, total. Okay, profit costing profit ಅಷ್ಟ ಕೊಟ್ಟಾರ, that's why we have to take that as base profit. Costing profit ತೊಗೊಳಕತ್ತೇವಿ. Profit as per cost accounts is 1 lakh. Profit as per cost accounts is 1 lakh. Now we have to add all the addable amounts, then we have to make the total and then deduct all the deductible amount. ಮೊದಲಿಗೆ ಆ್ಯಡ್ ಮಾಡುವ ಅಮೌಂಟ್ಸ್ ಅಷ್ಟನ್ನು ಬರ್ಕೊಂಬಿಡ್ರಿ, ಆ್ಯಡ್ ಮಾಡಿರಿ ಕಾಸ್ಟಿಂಗ್ ಪ್ರಾಫಿಟ್ಗೆ. ಡಿಡಕ್ಟ್ ಮಾಡುವ ಒಂದು ಕಡೆ ಬರ್ಕೊಂಡು ಆಮೇಲೆ ಒಮ್ಮೆ ಟೋಟಲ್ ಮಾಡಿ ಡಿಡಕ್ಟ್ ಮಾಡಿಬಿಡ್ಬೇಕು. ಓಕೆ, 1 by 1 ಆ್ಯಡ್ ಮಾಡೋದು ಲೆಸ್ ಮಾಡೋದು ಮಾಡೋಂಗಿಲ್ಲ. ಡಿಡಕ್ಟೇಬಲ್ ಅಮೌಂಟ್ ಬೇರೆ ತಕ್ಕೋತೇವೆ, ಆ್ಯಡೇಬಲ್ ಅಮೌಂಟ್ ಬೇರೆ ತೊಗೊಳಕತ್ತೇವೆ. ಸೊ ಫಸ್ಟಿಗೆ ಆ್ಯಡ್ ಅಂತ ಹೇಳ್ತೇವೆ. ಫಸ್ಟ್ ಅಮೌಂಟ್ ಯಾವ್ದು ಬರಾಕತ್ತೈತಿ ಇಲ್ಲಿಗೆ? ಫಸ್ಟಿಂದ ಏನೈತಿ, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ದ ಫೈನಾನ್ಷಿಯಲ್ ಅಕೌಂಟ್ 30,000. ಇದು ಯಾವುದೈತಿ, ಏನು ಮಾಡ್ಬೇಕೈತಿ, ನಾವು ಡಿಡಕ್ಟ್ ಮಾಡಬೇಕೈತಿ. ಸೊ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 30,000 ಡಿಡಕ್ಟೇಬಲ್ ಅಮೌಂಟ್ ಐತಿ. ಎರಡನೇದು ಶೇರ್ ಟ್ರಾನ್ಸ್ಫರ್ ಫೀ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ 2000 ಆ್ಯಡ್ ಮಾಡೋದು ಅಮೌಂಟ್ ಐತಿ. ಸೊ ಆ್ಯಡ್ ಮಾಡೋದ್ರೊಳಗೆ ತೊಗೊಳಕತ್ತೇವಿ. ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 2000 ಅಂಥೇಳಿ ತೊಗೊಂಡ್ವಿ. ಓಕೆ, ಅದರ ನೆಕ್ಸ್ಟ್ ಆ್ಯಡ್ ಮಾಡುವ ಅಮೌಂಟ್ ಯಾವುದೈತಿ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಐತಿ. ಕಾಸ್ಟಿಂಗ್ದೊಳಗೆ 17,000 ಕೊಟ್ಟಾರ, ಓವರ್ ಹೆಡ್ ಕಾಸ್ಟಿಂಗ್ದೊಳಗೆ 17,000 ಕೊಟ್ಟಾರ, ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ 14,000 ಕೊಟ್ಟಾರ. ಸೊ ಡಿಫ್ರೆನ್ಸ್ ತೊಗೊಳಕತ್ತೇವಿ. ಆಲ್ರೆಡಿ 14,000 ಚಾರ್ಜ್ ಮಾಡಿದ್ದಿರ್ತೈತಿ, ಅದನ್ನು ತೊಗೊಳೋದು ನೆಸಿಟಿ ಇಲ್ಲ, ಡಿಫ್ರೆನ್ಸ್ ತೊಗೊಳಕತ್ತೇವಿ. ಸೊ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಶುಡ್ ಬಿ ಆ್ಯಡೆಡ್. ಅದಕ್ಕೆ ಎಷ್ಟು ಡಿಫ್ರೆನ್ಸ್ ನಾವು ಹೆಚ್ಚು ಬರ್ದಿರ್ತೇವೆ ಅದನ್ನಷ್ಟು ತೊಗೊಳಕತ್ತೇವಿ. 3,000 ಇಲ್ಲಿ ತೊಗೊಂಡ್ವಿ. ನೆಕ್ಸ್ಟ್ ಅಮೌಂಟ್ ಆ್ಯಡ್ ಮಾಡೋದೈತಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಗೈತಿ ಇನ್ ಕಾಸ್ಟ್ ಅಕೌಂಟ್. ಓಕೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಗೈತಿ ಕಾಸ್ಟ್ ಅಕೌಂಟ್ದೊಳಗೆ. 9,375 ತೊಗೊಂಡಾರ. ಫೈನಾನ್ಷಿಯಲ್ ಅಕೌಂಟ್ದೊಳಗೆ 10,375 ತೊಗೊಂಡಾರ. ಸೊ ಅಂಡರ್ ವ್ಯಾಲ್ಯೂಯೇಷನ್ ಎಷ್ಟರದಾಗೈತಿ, 1,000 ಸೊ ಅದಕ್ಕೆ ಏನು ಮಾಡಿದ್ರಿ ಅಂತಂದ್ರೆ, ಅಂಡರ್ ವ್ಯಾಲ್ಯೂಯೇಷನ್ ಏನು ಮಾಡಿರ್ತೈತಿ, ಪ್ರಾಫಿಟನ್ನು ಕಡಿಮೆ ಮಾಡಿರ್ತೈತಿ. ಅದಕ್ಕೆ ಈಗ ಹೆಚ್ಚು ಮಾಡ್ಬೇಕು ನಾವು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಪ್ರಾಫಿಟನ್ನು ಕಡಿಮೆ ಮಾಡಿರ್ತೈತಿ, ಈಗ ನಾವು ಅದನ್ನು ಹೆಚ್ಚು ಮಾಡಬೇಕು. ಸೊ ಅದನ್ನು ಏನು ಮಾಡಿದ್ವಿ ಅಂತಂದ್ರೆ ಆ್ಯಡ್ ಮಾಡೋಕ್ಕೆ ತೊಗೊಂಡ್ವಿ. ನೆಕ್ಸ್ಟ್ ಅಮೌಂಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್ ಶುಡ್ ಬಿ ಆ್ಯಡೆಡ್. ಫೈನಾನ್ಷಿಯಲ್ ಅಕೌಂಟಿಂಗದ ಪ್ರಾಫಿಟ್ ಒಳಗೆ ಆ್ಯಡ್ ಮಾಡಿದ್ದೈತಿ, ಇಲ್ಲಿ ಮಾಡಿಲ್ಲ, ಅದಕ್ಕೆ ಈಗ ಆ್ಯಡ್ ಮಾಡಿರಿ.
Like that, stores adjustment credited in only in financial accounting. ಸ್ಟೋರ್ಸ್ ಅಡ್ಜಸ್ಟ್ಮೆಂಟು ಏನೈತಿ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಒಳಗೆ ಆ್ಯಡ್ ಮಾಡಿದ್ದೈತಿ, ಇನ್ಕಮ್ಮ ಆ್ಯಡ್ ಮಾಡಿದ್ದೈತಿ, ಕಾಸ್ಟ್ ಅಕೌಂಟಿಂಗ್ದೊಳಗೆ ಆ ಇನ್ಕಮ್ಮ ಆ್ಯಡ್ ಮಾಡಿದ್ದಿಲ್ಲ. ಸೊ ಈಗ ಆ್ಯಡ್ ಮಾಡಿರಿ. ಓಕೆ, ಇವು 5 ಅಮೌಂಟ್ ಏನೈತಿ ಅಂತಂದ್ರೆ ಆ್ಯಡೇಬಲ್ ಅಮೌಂಟ್ ಅದಾವ. ನಾವು ಆ್ಯಡ್ 2000, 3000 ಪ್ಲಸ್ 1000 ಪ್ಲಸ್ 2000 ಪ್ಲಸ್ 500. ಟೋಟಲ್ ಆಫ್ ದೀಸ್ ಅಮೌಂಟ್ಸ್ ಈಸ್ 8500. Now this 8500 should be added to 1 lakh. This 8500 should be added to 1 lakh. So 1,05,000 is the total. 1,08,500 is the total profit. In this amount we have to deduct some of the amounts which were not deducted from the costing profit. Costing profit daginda ಕೆಲವೊಂದಿಷ್ಟು ಅಮೌಂಟ್ಸ್ ಅನ್ನು ಡಿಡಕ್ಟ್ ಮಾಡಿಲ್ಲ. ಆ ಅಮೌಂಟ್ಸ್ ಅನ್ನು ನಮಗೆ ಏನೈತಿ ಅಂತಂದ್ರೆ ಡಿಡಕ್ಟ್ ಮಾಡಬೇಕೈತಿ. ಸೊ ಅದರೊಳಗೆ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ 30,000. ಓಕೆ, 30,000 ಐತಿ. ಆಮೇಲೆ ನೆಕ್ಸ್ಟ್ ಅಮೌಂಟ್ ಪ್ರೊವಿಷನ್ ಐತಿ. ಪ್ರೊವಿಷನ್ ಇನ್ಕಮ್ ಟ್ಯಾಕ್ಸ್, ಶೇರ್ ಸರ್ಟಿಫಿಕೇಟ್, ಕಂಪ್ನಿ ಪ್ರೊವಿಷನ್ 10,000. ಓಕೆ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಏನೈತಿ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಲೆಸ್ ಮಾಡಿರಿ, ಇಲ್ಲಿ ಮಾಡಿಲ್ಲ. ಅದಕ್ಕೆ ಇಲ್ಲಿ ಏನು ಮಾಡಿದ್ರಿ ಅಂತಂದ್ರೆ 10,000 ಲೆಸ್ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಡೈರೆಕ್ಟರ್ ಫೀಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಕೊಟ್ಟಾರ ಅಲ್ಲೇ, ಹೌದಾ, ಅಲ್ಲಿ ಲೆಸ್ ಮಾಡಿರಿ, ಇಲ್ಲಿ ಮಾಡಿಲ್ಲ ಅಂತ ಹೇಳಾಕತ್ತಾರ. ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಲೆಸ್ ಮಾಡೈತಿ ಅಂತ ಹೇಳಾಕತ್ತಾರ, ಅಂದ್ರೆ ಇಲ್ಲಿ ಮಾಡಿಲ್ಲ ಅನ್ನೋದಾಗ್ತದು. ಅದಕ್ಕೆ ಇದನ್ನು ಏನೈತಿ ಡಿಡಕ್ಟ್ ಮಾಡಕ್ಕೆ ತೊಗೊಂಡ್ರಿ 4,000. ಡೆಪ್ರಿಷಿಯೇಷನ್ ಚಾರ್ಜ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಕೊಟ್ಟಾರ. ಡೆಪ್ರಿಷಿಯೇಷನ್ ಚಾರ್ಜ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಂಗಾದ್ರೆ ಇಲ್ಲೇ ಚಾರ್ಜ್ ಮಾಡಿಲ್ಲ, ಅದನ್ನು ಚಾರ್ಜ್ ಮಾಡಿರಿ. ಕಾಸ್ಟಿಂಗ್ದೊಳಗೆ ಚಾರ್ಜ್ ಮಾಡೋದಂದ್ರೇನು, ಪ್ರಾಫಿಟ್ ಒಳಗಿಂದ ಪ್ರಾಫಿಟ್ ಒಳಗಿಂದ ಡಿಡಕ್ಟ್ ಮಾಡಿರಿ ಅಂತ ಹೇಳಕತ್ತಾರ. ಗುಡ್ ವಿಲ್ ರಿಟರ್ನ್ ಆಫ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್, ರಿಟರ್ನ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಅಷ್ಟಾಗೈತಿ. ಸೊ ಇಲ್ಲಿನ ಅದನ್ನು ನಾವು ಏನು ಮಾಡಬೇಕು, ಡಿಡಕ್ಟ್ ಮಾಡಬೇಕು 4,500. ನಾವು add all these amounts 30,000 plus 10,000 plus 4,000 plus 3,500 plus 4,500. Total is 52,000. In this 1,08,500 you have to deduct 52,000. The difference is 56,500. This is the profit as per financial account. It is the profit as per financial account. It is 2017 question paper of 2017 question paper of Rani Chennamma University. Please like, share, subscribe my channel for such detailed explained problems. Thank you.